ಹಾಯ್ ನಮಸ್ತೆ ಫ್ರೆಂಡ್ಸ್, ಮಹಿ ಜಾಬ್ಸ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಂಘ ಹಾವೇರಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಸಂದರ್ಶನದ ಮೂಲಕ 50ಕ್ಕೂ ಹೆಚ್ಚಿನ ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗೆ ಸಂಬಂಧಪಟ್ಟಂತಹ ಒಂದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಬನ್ನಿ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಈ ವಿಡಿಯೋಕ್ಕೆ ಯಾವ್ಯಾವ ಕ್ವಾಲಿಫಿಕೇಷನ್ಗೆ ತಕ್ಕಂತೆ ಯಾವ್ಯಾವ ಹುದ್ದೆಗಳನ್ನು ಕರೆದಿದ್ದಾರೆ, ಅದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇದೆಯಾ, ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಸಂದರ್ಶನದ ಮೂಲಕ ಹುದ್ದೆಗಳನ್ನು ಕರೆದಿದ್ದಾರಾ ಅಥವಾ ಯಾವ ರೀತಿ ಈ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾರೆ, ಅದರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಸ್ಲೈಡ್ನ ಹಾಕಿರ್ತೀನಿ ನಾನು, ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹಾವೇರಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ವಿವಿಧ ರಾಷ್ಟ್ರೀಯ ಕಾರ್ಯಕ್ರಮಗಳ ಅಡಿಯಲ್ಲಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾವೇರಿ ಮಾಡಿಕೊಳ್ಳಲು ಅಧ್ಯಕ್ಷರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಹಾವೇರಿ ಇವರ ಅನುಮೋದನೆ ಮೇರೆಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ನೇರ ಸಂದರ್ಶನವನ್ನು ವಾಕ್-ಇನ್ ಇಂಟರ್ವ್ಯೂ ಈ ಕೆಳಗೆ ತಿಳಿಸಿದ ದಿನಾಂಕಗಳಂದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಆರೋಗ್ಯ ಭವನ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಆವರಣ ಹಾವೇರಿ ಇಲ್ಲಿ ಅರ್ಜಿ ವಿತರಿಸಲಾಗುವುದು ಹಾಗೂ ಅದೇ ದಿನ ಸದರಿ ಅರ್ಜಿಗಳನ್ನು ಭರ್ತಿ ಮಾಡಿ ಪಡೆದುಕೊಳ್ಳಲಾಗುವುದು. ಈ ಸ್ಥಳದಲ್ಲಿ ಸ್ವತಃ ಅಭ್ಯರ್ಥಿಗಳು ಹಾಜರಿದ್ದು ಅರ್ಜಿಯನ್ನು ಪಡೆದು ಅರ್ಜಿಯೊಂದಿಗೆ ಮೂಲ ದಾಖಲಾತಿಗಳ ದೃಢೀಕರಿಸಿದ ಜೆರಾಕ್ಸ್ ಪ್ರತಿ ಹಾಗೂ ತಮ್ಮ ಇತ್ತೀಚಿನ ಭಾವಚಿತ್ರ 2 ಪ್ರತಿಗಳನ್ನು ಲಗತ್ತಿಸಿ ಸಲ್ಲಿಸಲು ಸೂಚಿಸಲಾಗಿದೆ. ಹುದ್ದೆಗಳ ವಿವರ ಈ ಕೆಳಗಿನಂತೆ ನೋಡಬಹುದಾಗಿದೆ. ಅರವಳಿಕೆ ತಜ್ಞ ವೈದ್ಯರು 4 ಹುದ್ದೆಗಳು ಇದ್ದಾವೆ. MBBS 40 ಹುದ್ದೆಗಳ ಅರ್ಜಿಗಳನ್ನು ಪ್ರತಿದಿನ ಕಚೇರಿ ಅವಧಿಯಲ್ಲಿ ಹುದ್ದೆಗಳು ಭರ್ತಿಯಾಗುವವರೆಗೆ ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳು ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ದಾಖಲಾತಿಗಳನ್ನು ಪರಿಶೀಲಿಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ಇದು ನೋಟಿಫಿಕೇಶನಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಹುದ್ದೆಗಳು ಯಾವ ಅಂತ ನೋಡೋದಾದರೆ ಕಿರಿಯ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು, PHCO, ANM, RCHO. ಇದಕ್ಕೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನು ನೋಡೋದಾದರೆ ನಾವು ಕಿರಿಯ ಮಹಿಳಾ ಆರೋಗ್ಯ ತರಬೇತಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಹಾಗೂ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಮೀಸಲಾತಿಯನ್ನು ನೋಡೋದಾದರೆ ಪರಿಶಿಷ್ಟ ಪಂಗಡ ಗ್ರಾಮೀಣಕ್ಕೆ 1 ಹುದ್ದೆ ಇದೆ, ಸಾಮಾನ್ಯ ಗ್ರಾಮೀಣಕ್ಕೆ 1 ಮತ್ತು 3A ಗ್ರಾಮೀಣಕ್ಕೆ 1 ಹುದ್ದೆ ಇದೆ. ಒಟ್ಟು 3 ಹುದ್ದೆಗಳು ಇದ್ದಾವೆ. ನೇರ ಸಂದರ್ಶನ ದಿನಾಂಕ ಯಾವತ್ತಂದರೆ 12/8/2024 ಮತ್ತು ನೇತ್ರ ಸಹಾಯಕರು ಫಾರ್ಮಸಿಸ್ಟ್ RCHO 2 ವರ್ಷದ ಡಿಪ್ಲೊಮಾ ಇನ್ ಆಪ್ಟಿಮೆಟ್ರಿ ಅಥವಾ ನೇತ್ರ ಸಹಾಯಕರು ಆಪ್ಥಾಲ್ಮಿಕ್ ಅಸಿಸ್ಟೆಂಟ್ ಆಗಿ ಮಾನ್ಯತೆ ಪಡೆದ ಸರ್ಕಾರಿ ಆಸ್ಪತ್ರೆಗಳಲ್ಲಿ NPCB ನಿಯಮಾನುಸಾರ ತರಬೇತಿ ಪಡೆದಿರಬೇಕು ಮತ್ತು ಫಾರ್ಮಸಿಸ್ಟ್ಗಳು ಫಾರ್ಮಸಿ ಕೌನ್ಸಿಲ್ ಆಫ್ ಕರ್ನಾಟಕದಿಂದ ಮಾನ್ಯತೆ ಪಡೆದಿರುವ ಕಾಲೇಜಿನಲ್ಲಿ B.Pharma ಪದವಿಯಲ್ಲಿ ಉತ್ತೀರ್ಣರಾಗಿದ್ದು ನೋಂದಣಿ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುತ್ತದೆ ಮತ್ತು ಕಂಪ್ಯೂಟರ್, MS ವರ್ಡ್, MS ಎಕ್ಸೆಲ್, ಪವರ್ ಪಾಯಿಂಟ್ ಮತ್ತು ಇಂಟರ್ನೆಟ್ ಇತ್ಯಾದಿಗಳ ಬಳಕೆಗೆ ಬೇಕಾಗುವ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ನಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕಾಗಿರುತ್ತದೆ. ಮೀಸಲಾತಿಯನ್ನು ನೋಡೋದಾದರೆ ಪರಿಶಿಷ್ಟ ಪಂಗಡ ಮಹಿಳಾ ಅಭ್ಯರ್ಥಿಗೆ 1, 3B ಸಾಮಾನ್ಯ 1, ಒಟ್ಟು 2 ಹುದ್ದೆಗಳಿದ್ದಾವೆ. ನೇರ ಸಂದರ್ಶನ ದಿನಾಂಕವನ್ನು ನೋಡೋದಾದರೆ 14/8/2024 ಸಂದರ್ಶನ ನಡೆಯುವ ದಿನಾಂಕವಾಗಿದೆ. ಹಾಗೂ RBSK ಆಯುಷ್ ವೈದ್ಯರು ಈ ಹುದ್ದೆಗೆ ವಿದ್ಯಾರ್ಹತೆಯನ್ನು ನೋಡೋದಾದರೆ BAMS ವೈದ್ಯ ಪದ್ಧತಿಯಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕಾಗಿರುತ್ತದೆ ಮತ್ತು ಕಡ್ಡಾಯವಾಗಿ ಹೌಸ್ಮನ್ಶಿಪ್ ಮುಗಿಸಿರಬೇಕು. ಅಂಗೀಕೃತ ನೋಂದಣಿ ಪ್ರಾಧಿಕಾರದಿಂದ ವೃತ್ತಿ ನೋಂದಣಿಯನ್ನು ಮಾಡಿಕೊಂಡಿರಬೇಕಾಗಿರುತ್ತದೆ. ಮೀಸಲಾತಿಯನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿ ಪುರುಷರಿಗೆ 1 ಮತ್ತು ಸಾಮಾನ್ಯ ಅಭ್ಯರ್ಥಿ ಮಹಿಳೆಯರಿಗೆ 1, ಒಟ್ಟು 2 ಹುದ್ದೆಗಳಿದ್ದಾವೆ. ಇದು ಸಂದರ್ಶನದ ದಿನಾಂಕವನ್ನು ನೋಡೋದಾದರೆ 14/8/2024 ಸಂದರ್ಶನದ ದಿನಾಂಕವಾಗಿದೆ. ನೆಕ್ಸ್ಟ್ ನೋಡೋದಾದರೆ ಇಂಜಿನಿಯರಿಂಗ್ ಬಯೋಮೆಡಿಕಲ್ RCHO BE or BTech in Biomedical Engineering, Medical Electronics, MSc in Biomedical Instrumentation with a minimum of 2 years experience in maintenance of hospital infrastructure, oxygen generation plants and or gas.
ಇದಕ್ಕೆ ಸಾಮಾನ್ಯ ಅಭ್ಯರ್ಥಿಗೆ ಒಂದು ಹುದ್ದೆ ಖಾಲಿ ಇದೆ. ಇದಕ್ಕೆ ಸಂದರ್ಶನ ದಿನಾಂಕ 13/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ಸ್ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧೋದ್ದೇಶ ಮೂಲ ಆರೋಗ್ಯ ಕಾರ್ಯಕರ್ತರ ತರಬೇತಿಯನ್ನು ಪಡೆದಿರಬೇಕು ಅಥವಾ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ 3 ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕಾಗಿರುತ್ತದೆ. ಮೀಸಲಾತಿ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗೆ 4 ಹುದ್ದೆಗಳಿದಾವೆ. 2A ಸಾಮಾನ್ಯಕ್ಕೆ 1, ಪರಿಶಿಷ್ಟ ಜಾತಿ ಮಹಿಳಾಕ್ಕೆ 1, 2B ಸಾಮಾನ್ಯ 1, ಒಟ್ಟು 7 ಹುದ್ದೆಗಳಿದಾವೆ. ಇದಕ್ಕೆ ಸಂದರ್ಶನದ ದಿನಾಂಕವನ್ನು ನೋಡೋದಾದ್ರೆ 14/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ನೆಕ್ಸ್ಟ್ ಕಿರಿಯ ಆರೋಗ್ಯ ಸುರಕ್ಷಾ ಅಧಿಕಾರಿಗಳನ್ನು ನೋಡೋದಾದ್ರೆ ಕಿರಿಯ ಮಹಿಳಾ ಆರೋಗ್ಯ ಸುರಕ್ಷಾ ತರಬೇತಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಹಿರಿಯ ಮಹಿಳಾ ಆರೋಗ್ಯ ಸುರಕ್ಷಾಧಿಕಾರಿ ಅರ್ಹ ತರಬೇತಿ ಹೊಂದಿರಬೇಕಾಗಿರುತ್ತದೆ. ಮೀಸಲಾತಿಯನ್ನು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಒಟ್ಟು 1 ಹುದ್ದೆ ಇದೆ. ಇದಕ್ಕೆ ಸಂದರ್ಶನದ ದಿನಾಂಕವನ್ನು ನೋಡೋದಾದ್ರೆ 13/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ನೆಕ್ಸ್ಟ್ ನರ್ಸಿಂಗ್ ಆಫೀಸರ್ಸ್ GNM ತರಬೇತಿಯನ್ನು ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಪಡೆದಿರಬೇಕು ಮತ್ತು ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕು. ಶುಶ್ರೂಷಕಿ ಎಂದರೆ ಮಹಿಳಾ ಶುಶ್ರೂಷಕಿಯರೆಂದು ಸ್ಪಷ್ಟಪಡಿಸಲಾಗಿದೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 11 ಹುದ್ದೆಗಳಿದ್ದಾವೆ. ಪರಿಶಿಷ್ಟ ಜಾತಿ 4, ಪರಿಶಿಷ್ಟ ಪಂಗಡ 2, ಪ್ರವರ್ಗ 1 ಹುದ್ದೆ ಇದೆ. ಪ್ರವರ್ಗ 2Aಕ್ಕೆ 4 ಹುದ್ದೆಗಳಿದ್ದಾವೆ. ಪ್ರವರ್ಗ 2Bಗೆ 1 ಹುದ್ದೆ, ಪ್ರವರ್ಗ 3Aಗೆ 2 ಹುದ್ದೆ, ಪ್ರವರ್ಗ 3Bಗೆ 2 ಹುದ್ದೆಗಳಿದ್ದಾವೆ. ಒಟ್ಟು 27 ಹುದ್ದೆಗಳಿದ್ದಾವೆ. ಸಂದರ್ಶನದ ದಿನಾಂಕವನ್ನು ನೋಡೋದಾದ್ರೆ 12/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ನೆಕ್ಸ್ಟ್ ಶುಶ್ರೂಷಾ ಅಧಿಕಾರಿಗಳು ಒಟ್ಟು 1 ಹುದ್ದೆಗಳು. ಮಾನಸಿಕ ಅಂದರೆ ಮೆಂಟಲ್ ಹೆಲ್ತ್ನಲ್ಲಿ BSc in Nursing or equivalent degree from institution recognized by Karnataka Nursing Council of India. If not available, general nursing can be considered and at least 2 years of experience of working in a psychiatry or mental health institution or hospital. Desirable character ನೋಡೋದಾದ್ರೆ PG diploma in psychiatric nursing from institution of recognized by Nursing Council of India. ಇದು ಹುದ್ದೆಯನ್ನು ನೋಡೋದಾದ್ರೆ ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಸಂದರ್ಶನ ದಿನಾಂಕ 12/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ಶುಶ್ರೂಷಾ ಅಧಿಕಾರಿ ಸರ್ವೇಲೆನ್ಸ್ ವಿಭಾಗ DSO ಜನರಲ್ ನರ್ಸಿಂಗ್ ಡಿಪ್ಲೊಮಾ ಹಾಗೂ ನರ್ಸಿಂಗ್ ಕೌನ್ಸಿಲ್ನಲ್ಲಿ ನೋಂದಣಿ ಕಡ್ಡಾಯ ಹಾಗೂ ಆಸ್ಪತ್ರೆಯಲ್ಲಿ 2 ವರ್ಷದ ಸೇವಾ ಅನುಭವವನ್ನು ಕಡ್ಡಾಯವಾಗಿ ಹೊಂದಿರಬೇಕು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಕಡ್ಡಾಯವಾಗಿ ನೋಂದಣಿಯಾಗಿರಬೇಕಾಗಿರುತ್ತದೆ. ಇದಕ್ಕೆ ಮೀಸಲಾತಿ SC ಸಾಮಾನ್ಯ 1 ಹುದ್ದೆ ಇದೆ. ಸಂದರ್ಶನದ ದಿನಾಂಕ 12/8/2024ರಂದು ಸಂದರ್ಶನದ ದಿನಾಂಕವಾಗಿದೆ. ಶುಶ್ರೂಷಾ ಅಧಿಕಾರಿ ಸರ್ವೇಲೆನ್ಸ್ ವಿಭಾಗ ಜನರಲ್ ನರ್ಸಿಂಗ್ ಡಿಪ್ಲೊಮಾ ಹಾಗೂ ನರ್ಸಿಂಗ್ ಕೌನ್ಸಿಲ್ ಇಲ್ಲಿ ನೋಂದಣಿ ಕಡ್ಡಾಯ ಆಗಿರುತ್ತೆ ಹಾಗೂ ಆಸ್ಪತ್ರೆಯಲ್ಲಿ 1 ವರ್ಷದ ಸೇವಾ ಅನುಭವವನ್ನು ಕಡ್ಡಾಯವಾಗಿ ಹೊಂದಿರಬೇಕು. SC ಸಾಮಾನ್ಯಕ್ಕೆ 1 ಇದೆ. GM ಸಾಮಾನ್ಯ 1, ST ಸಾಮಾನ್ಯ 1, GM ಮಹಿಳೆ 1, ಒಟ್ಟು 4 ಹುದ್ದೆಗಳಿದ್ದಾವೆ. ಸಂದರ್ಶನ ದಿನಾಂಕವನ್ನು ನೋಡೋದಾದ್ರೆ 12/8/2024ರಂದು ಸಂದರ್ಶನ ದಿನಾಂಕವಾಗಿದೆ. ನೆಕ್ಸ್ಟ್ ಜಿಲ್ಲಾ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಸಂಯೋಜಕರು. ಇದಕ್ಕೆ BDS, BAMS, BHMS, BUMS, BYNS, MSc ನರ್ಸಿಂಗ್, MS ಲೈಫ್ ಸೈನ್ಸಸ್, BSc ನರ್ಸಿಂಗ್ ವಿತ್ MPH, MBA. ಇದಕ್ಕೆ ಮೀಸಲಾತಿ ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಇದಕ್ಕೆ ಸಂದರ್ಶನ ದಿನಾಂಕ 14/8/2024ರಂದು ಸಂದರ್ಶನ ದಿನಾಂಕವಾಗಿದೆ. ಮೈಕ್ರೋಬಯಾಲಜಿಸ್ಟ್ ಅನ್ನು ನೋಡೋದಾದ್ರೆ ಮೆಡಿಕಲ್ ಗ್ರಾಜ್ಯುಯೇಟ್ ವಿತ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಡಿಪ್ಲೊಮಾ ಪ್ರಿಫರಬಲ್ ಇನ್ ಮೈಕ್ರೋಬಯಾಲಜಿ, ವೈರಾಲಜಿ, pathology and other lab sciences, or medical graduate with a 2 years experience in laboratory sciences or MSc in medical microbiology. ಈ ಮೀಸಲಾತಿಯನ್ನು ನೋಡೋದಾದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಇದಕ್ಕೆ ಸಂದರ್ಶನ ದಿನಾಂಕ 13/8/2024 ಸಂದರ್ಶನದ ದಿನಾಂಕವಾಗಿದೆ. ಫಿಜಿಷಿಯನ್ ಅನ್ನು ನೋಡೋದಾದ್ರೆ MBBS ವಿತ್ ಡಿಪ್ಲೊಮಾ ಮಾಸ್ಟರ್ಸ್ ಇನ್ ಮೆಡಿಸಿನ್ಸ್, ಅನಸ್ತೇಶಿಯಾ, ರೇಡಿಯೋಥೆರಪಿ. ಮೀಸಲಾತಿಯನ್ನು ನೋಡೋದಾದ್ರೆ ಪರಿಶಿಷ್ಟ ಜಾತಿ ಸಾಮಾನ್ಯ 1, ಸಾಮಾನ್ಯ ಅಭ್ಯರ್ಥಿ 1, ಒಟ್ಟು
2 ಹುದ್ದೆಗಳಿದ್ದಾವೆ. ಸಂದರ್ಶನ ದಿನಾಂಕ 13/8/2024ರಂದು ಸಂದರ್ಶನ ದಿನಾಂಕವಾಗಿದೆ. ಎಪಿಡೆಮಿಯಾಲಜಿಸ್ಟ್ ಮೆಡಿಕಲ್ ಗ್ರಾಜ್ಯುಯೇಟ್ ವಿತ್ ಅ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆರ್ ಡಿಪ್ಲೊಮಾ ಇನ್ ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನ್ಸ್ ಪಬ್ಲಿಕ್ ಹೆಲ್ತ್ ಈ ರೀತಿಯಾದಂಥ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತದೆ. ಇದಕ್ಕೆ ಮೀಸಲಾತಿಯನ್ನು ನೋಡೋದಾದರೆ ಪರಿಶಿಷ್ಟ ಜಾತಿ ಸಾಮಾನ್ಯ 1, ಪರಿಶಿಷ್ಟ ಪಂಗಡ ಸಾಮಾನ್ಯ 1, ಸಾಮಾನ್ಯ ಅಭ್ಯರ್ಥಿ ಮಹಿಳೆ 1, ಪ್ರವರ್ಗ ಸಾಮಾನ್ಯ 1 ಒಟ್ಟು 4 ಹುದ್ದೆಗಳಿದ್ದಾವೆ. ಸಂದರ್ಶನ ದಿನಾಂಕ 13/8/2024ರಂದು ಸಂದರ್ಶನ ದಿನಾಂಕವಾಗಿದೆ. ಈ ರೀತಿಯಾಗಿ ಅರೆಕಾಲಿಕ ಯೋಗ ತರಬೇತುದಾರರನ್ನು ನೋಡೋದಾದರೆ ಇದಕ್ಕೆ ಕನಿಷ್ಠ PUC ತೇರ್ಗಡೆ ಹೊಂದಿದ ಹಾಗೂ ಯೋಗ ತರಬೇತಿ ಸಂಸ್ಥೆಗಳಿಂದ ಅಧಿಕೃತವಾಗಿ ತರಬೇತಿ ಪಡೆದ ಯೋಗ ಶಿಕ್ಷಕರಾಗಿರಬೇಕು ಅಥವಾ ಈ ಕೆಳಗೆ ಕೊಟ್ಟಿರತಕ್ಕಂಥ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗಿರುತ್ತದೆ. ಒಟ್ಟು 56 ಯೋಗ ತರಬೇತುದಾರರು ಬೇಕಾಗಿದ್ದಾರೆ. ಸೊ ಸಂದರ್ಶನ ದಿನಾಂಕ 13/8/2024 ಸಂದರ್ಶನ ದಿನಾಂಕವಾಗಿದೆ. ಡೆಂಟಲ್ ಹೈಜಿನಿಸ್ಟ್ ಇದಕ್ಕೆ 10+2 ಸೈನ್ಸ್ ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್, ಡಿಪ್ಲೊಮಾ ಇನ್ ಡೆಂಟಲ್ ಹೈಜಿನಿಸ್ಟ್ ಫ್ರಮ್ ಅ ಗವರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ರಿಜಿಸ್ಟ್ರೇಷನ್ ವಿತ್ ಅ ಸ್ಟೇಟ್ ಡೆಂಟಲ್ ಕೌನ್ಸಿಲ್ ವಿತ್ ಅ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಅ ಡೆಂಟಲ್ ಕಾಲೇಜಸ್ ಆರ್ ಕ್ಲಿನಿಕ್. ಇದಕ್ಕೆ ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿಗೆ 1. ಸಂದರ್ಶನ ದಿನಾಂಕ 14/8/2024. ಆಡಿಯೋಲಾಜಿಸ್ಟ್ ನೋಡೋದಾದರೆ ಆಡಿಯೋಲಜಿ ಮತ್ತು ಸ್ಪೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಯಲ್ಲಿ ಪದವಿ BSc ಸ್ಪೀಚ್ ಆ್ಯಂಡ್ ಹಿಯರಿಂಗ್ RCI ಸಂಸ್ಥೆಯಿಂದ ಮಾನ್ಯತೆ ಪಡೆದಿರುವ ಪ್ರಮಾಣ ಪತ್ರ ಹೊಂದಿರಬೇಕಾಗಿರುತ್ತದೆ. ಮೀಸಲಾತಿ ಸಾಮಾನ್ಯ ಅಭ್ಯರ್ಥಿಗೆ 1. ಒಟ್ಟು 1 ಹುದ್ದೆ ಇದೆ. ಸಂದರ್ಶನ ದಿನಾಂಕ 14/8/2024. ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ ನೋಡೋದಾದರೆ ಎ ಟೆಕ್ನಿಕಲ್ ಪರ್ಸನ್ ವಿತ್ ಅ 1 year ಡಿಪ್ಲೊಮಾ ಇನ್ ಹಿಯರಿಂಗ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಚ್ DHLS ಫ್ರಮ್ RCI ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಇದೆ ಮತ್ತು ಸಂದರ್ಶನ ದಿನಾಂಕ 14/8/2024. ಇನ್ಸ್ಟ್ರಕ್ಟರ್ ಫಾರ್ ಹಿಯರಿಂಗ್ ಇಂಪೇರ್ಮೆಂಟ್ ಚಿಲ್ಡ್ರನ್ ಇದಕ್ಕೆ ವಿದ್ಯಾರ್ಹತೆಯನ್ನು ನೋಡೋದಾದರೆ ಡಿಪ್ಲೊಮಾ ಇನ್ ಟ್ರೈನಿಂಗ್ ಯಂಗ್ ಡೀಫ್ ಆ್ಯಂಡ್ ಹಿಯರಿಂಗ್ ಹ್ಯಾಂಡಿಕ್ಯಾಪ್ಡ್ ಫ್ರಮ್ RCI ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸಾಮಾನ್ಯ ಅಭ್ಯರ್ಥಿಗೆ 1 ಹುದ್ದೆ ಇದೆ. 14/8/2024ರಂದು ಸಂದರ್ಶನ ದಿನಾಂಕವಾಗಿದೆ. ಇನ್ನು ಮೆಡಿಕಲ್ ಆಫೀಸರ್, ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಸೀನಿಯರ್ ಟ್ರೀಟ್ಮೆಂಟ್ ಸೂಪರ್ವೈಸರ್ ಈ ರೀತಿಯಾದಂಥ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದ್ದಾವೆ. ನೀವು ನೋಡ್ಕೋಬೋದು. ಇಲ್ಲಿ ನಾನು PDF ನಿಮಗೆ ಸೆಂಡ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನಲ್ಲಿ. ನೀವು ಅಲ್ಲಿ ಹೋಗಿ ಎಲ್ಲ ನೀಟಾಗಿ ನೋಡ್ಕೋಬಹುದಾಗಿದೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ಯಾರು ಎಲಿಜಿಬಲ್ ಇದ್ದೀರಾ ಹೋಗಿ ನೀವು ಅಪ್ಲೈ ಮಾಡಿ ನಿಮಗೆ ಜಾಬ್ ನೀಡಿದ್ದವರು ಈ ಜಾಬ್ನ ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಈ ವಿಡಿಯೋನ ನಾನು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ನಿಮಗೆ ತಿಳಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿಬಿಡಿ ಅಷ್ಟೇ. ಓಕೆನಾ? ಸೊ ನಮ್ಮದೇನು ಏಮ್ ಅಂದರೆ ಜಾಬ್ ಇನ್ಫಾರ್ಮೇಷನ್ ತಿಳಿಸೋದು ಅಷ್ಟೇ. ನಾವು ಜಾಬ್ ಯಾರ್ಯಾರು ಇಲ್ಲ ಅವ್ರಿಗೆ ನೀಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸೋದಕ್ಕೋಸ್ಕರ ನಾವು ಈ ಚಾನಲ್ನ ಓಪನ್ ಮಾಡಿದ್ದೇವೆ. ಸೊ ನೀವು ಆದಷ್ಟು ಸ್ಕಿಪ್ ಮಾಡದೆ ನೋಡಿ ವಿಡಿಯೋನ. ಸೊ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾರ್ಯಾರು ನೀಡಿದೆ ಸೊ ಅಲ್ಲಿ ಹೋಗಿ ಸಂದರ್ಶನ ಕೊಟ್ಟು ಈ ಜಾಬ್ಗೆ ಸೆಲೆಕ್ಟ್ ಆಗಿ ಅಂತ ವಿಶ್ ಮಾಡ್ತಾ ಸೊ ಮುಂದಿನ ಒಂದು ಒಳ್ಳೆಯ ಜಾಬ್ ನೋಟಿಫಿಕೇಶನ್ ಜೊತೆ ಸಿಗ್ತೇನೆ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು, ಧನ್ಯವಾದಗಳು.